ಕಟ್ಟಗೊಪ್ಪದರಿ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಕಟ್ಟಿದ ಮಾತ ಕಟ್ಟಿದ ಬುತ್ತಿ ಹೋಗುವುದಿಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಕೋರೋ ಪಾದರಿಗೆ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಕಲಿಸಿದ ಮಾತ ಕಟ್ಟಿದ ಬುದ್ಧಿ ಹೋಗುವುದಿಲ್ಲ ಕಾಳಿಗೆ ಮಾನವ ಜನ್ಮದ ಪುಣ್ಯ ಮಾಡಿ ಕಟ್ಟಗೊಪ್ಪದರಿಗೆ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಕಟ್ಟಿದ ಮಾತ ಕಟ್ಟಿದ ಬುತ್ತಿ ಹೋಗುವುದಿಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಟುವರ ಪಾದರಿಗೆ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ರಾಜ್ಯ ಆಳುವ ರಾಜ್ಯರೆಲ್ಲ ಕುಂತಾರು ಮೂಲಿಗೆ ಕೂಲಿ ಮಾಡವ್ರು ಕುಲರಿಯಾರಿ ಹತ್ಯರು ಗಾದಿಗೆ ಸತ್ಯದ ನ್ಯಾಯ ಮುಳಗಿ ಹೋಯ್ತು ಹೇಳುದ್ಯಾರಿಗೆ ಧರ್ಮದ ನ್ಯಾಯ ಮುಳಗಿ ಹೋಯ್ತು ಹೇಳುದ್ಯಾರಿಗೆ ಕಟ್ಟಿದ ಮಾತ ಕಟ್ಟಿದ ಬುತ್ತಿ ಹೋಗುವುದಿಲ್ಲ ಕಡೆಗೆ ಜನ್ಮ ಪುಣ್ಯ ಮಾಡಿ ಕಟ್ಟುವರ ಪಾದರಿಗೆ ಗುರುವಿನ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗೋ ಮುಕ್ತಿ ಬಾಗಿಲಿಗೆ ರಾಮ ಲಕ್ಷ್ಮಣ ವನವಾಸಕ್ಕಾದ್ರು ಕೈಕಾನ ಮಾತಿಗೆ ಗುಡ್ಡಾಗ ಅವರು ತಿರುಗುತ್ತಿದ್ರು ಬಿಲ್ಬಂಡ್ ಹೆಗಲಿಗೆ ಏ ಧರಣಿ ಕೇಸುನ ಶಾಪಕ್ಕಾಗಲಿಲ್ಲ ತಂದೆ ಮಣ್ಣಿಗೆ ಧರಣಿ ಕೇಸುನ ಶಾಪಕ್ಕಾಗಲಿಲ್ಲ ತಂದೆ ಮಣ್ಣಿಗೆ ಕಟ್ಟಿದ ಮಾತ ಕಟ್ಟಿದ ಬುದ್ಧಿ ಹೋಗೋದಿಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಟುವರ ಪಾದರಿಗೆ
ಕೈಕಾನ ಮಾತಿಗೆ ಯಾರಿವ ನೋಡ್ರಿ ದೇವರ ಹಾ 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 ಹೌದಿಲ್ರಿ ಹೌದಲ್ರಿ ಜಗತ್ತೆ ಆಳುವಂತವ ಎಲ್ಲಿಗೆ ಹೊಂಟಾನ ವನವಾಸಕ್ಕ ಅದು ಕೈಕಾನ ಮಾತಿಗೆ ಹಂಗ್ರಿ ಮಹಾರಾಜ್ರ ಆ? ವಿಷಯ ಬಹಳ ಒಂದು ಮಜೆ ಆದ್ರಿ ಇದು ಇವತ್ತ ಹಂಗ ಮಜೆ ಆದ ಖರೆ ನಮ್ಮ ಸತ್ಯಪ್ಪ ಮಾಸ್ತರ್ ಅವರು 18 ಪುರಾಣ ಪಂಡಿತರು ಒಂದು ಮಾತು ಮಾತಾಡಿದ್ರು. ಏನ್ ಮಾತಾಡಿದ್ರು? ಕಮಿಟಿ ಅವ್ರಿಗೆ ಕೇಳ್ದೇವ್ ನಾವು ಇವತ್ತಿನ ವಿಷಯ ಯಾವಾಗ ಇಡ್ಬೇಕ್ರಿ ಅಂದ್ರೆ ರಾಮಾಯಣ ನಡೆಸ್ರಿ ಅಂದ್ರ ಅವ್ರು ಒಟ್ಟ ಹೌದು ಹೌದಿಲ್ರಿ ಹೌದು ರಾಮಾಯಣ ನಡೆಸ್ರಿ ಅಂದ್ರೆ ಇಬ್ರು ಒಂದೇ ಹರಗುದಾಗ್ತದ ವಿಷಯ ತದ್ವಿರುದ್ಧವಾಗಿರ್ಬೇಕ್ರಿ. ರಾಮಾಯಣದೊಳಗೆ ನಡೆಸುನ್ ಖರೆ ಒಬ್ಬ ರಾಮ ಆಗ್ಬೇಕು ಒಬ್ಬ ರಾವಣ ಆಗ್ಬೇಕು ಹಿಂಗಾದ್ರೆ ಅನುಕೂಲ ಆಗ್ತದ ಹೌದಂದ್ರ ಅವ್ರು ಹೌದಲ್ಲ ಹೌದಲ್ರಿ ಅಂದ ಬಳಕ ಹಿಂಗರ ವಿಷಯ ಇಟ್ಟವ್ರು ನಾವು ಕಮಿಟಿ ಅವ್ರು ಒಟ್ಟು ರಾಮಾಯಣ ನಡೆಸ್ರಿ ಅಂದ್ ಖುಲ್ಲಾಗ್ಯಾರ ಅವರು ರಾಮ ಶ್ರೇಷ್ಠ ಅಥವಾ ರಾವಣ ಶ್ರೇಷ್ಠ ಅಂತಕ್ಕಂಥ ವಿಷಯ ನಾವಿಟ್ಟ ಬಳಕ ವಿಷಯನೂ ನಾವೇ ಇಡುವುದು ಪುನಃ ನಾವೇ ಹಿಡುವುದು ಆಗಬಾರ್ದನ್ನೋ ಉದ್ದೇಶದಿಂದ ನಿಮಗೆ ಬಿಟ್ಟು ಕೊಟ್ಟಿತ್ತು. ನೀವಂದ್ರಿ ಅವ್ರ ಕಮಿಟಿ ಅವ್ರು ಇಟ್ಟಿದ್ರು ಹಿಡಿದ್ರಿ ಅಂತ ತೊಂದರೆ ಆಗ್ತಿತ್ತಲ್ಲ ಅಂತ ಹೇಳಿ ಕಮಿಟಿ ಅವ್ರು ಇಟ್ಟಿಲ್ಲ ರಾಮಾಯಣ ನಡೆಸ್ರಿ ಅಂದ್ರ ಅವ್ರು ಇಟ್ಟಿ ಅಂದಾರ ಅವರು ವಿಷಯ ಇಟ್ಟವರು ಆ ರಾಮಾಯಣದೊಳಗೆ ಒಬ್ಬ ಭಾಗ ಮಾಡಿದವ್ರು ನಾವು ಹೌದು ಆ ಭಾಗ ಮಾಡಿದವ್ರೆ ನಾವೇ ಪುನಃ ಹಿಡಿಬಾರ್ದು ಅಂತ ಹೇಳಿ ನಿಮಗೆ ಬಿಟ್ಟು ಕೊಟ್ಟ ಅದು ಪಾಳಿ ಕೊಟ್ಟದ ಹೌದಿಲ್ರಿ ಕೊಟ್ಟ ಬಳಕ ನಮಗ ಬಂದದಂದ್ರ ಶ್ರೀರಾಮಚಂದ್ರಂದೇ ನಮಗ ಇರ್ಲಿ ಅಂದ್ರ ಅವ್ರು ಇರ್ಲಿ ಅಲ್ಲ ಮತ್ತೆ ಇರ್ಲಿ ಅಂದ್ ಇಟ್ಟೇ ಬಿಡ್ಲಿಲ್ಲ ಒಂದು ಮಾತು ಹೇಳಿದ್ರ ನೋಡಿರ್ಲ ಏನ್ ಹೇಳಿದ್ರಿ ಒಂದು ಕೆಪಾಳಿಗೆ ಹೊಡೆದ್ರಂದ್ರ ರಾಮಗ ಇನ್ನೊಂದು ಕೆಪಾಳಿ ಕೊಡ್ತಿದತ್ ನೋಡ್ರಿ ಅವ ಸಿಟ್ಟಿಲ್ಲ ಅವನಿಗೆ. ಸಿಟ್ಟು ಅನ್ನೋದು ಸಿಟ್ಟೇ ಇಲ್ರಿ ಸಿಟ್ಟು ಅಲ್ಲ ಅಂತ ಗುಣದವ. ನೋವ ಅನ್ನೋದು ಒಟ್ಟೆ ಅವನ ಬಲೆ ಇಲ್ಲ ಅಂದ್ರ ದುಃಖ ಅನಂತದ ನೋವು ಇಲ್ಲ ಇಲ್ಲ ಹೌದೌದು ಒಂದು ಕೆಪಾಳಿಗೆ ಹೊಡೆದ್ರಂದ್ರ ಇನ್ನೊಂದು ಕೆಪಾಳಿ ಕೊಟ್ಟವ ಅವನಿಗೆ ದುಃಖ ಇಲ್ಲ ನೋವ ಇಲ್ಲ ಅಂತ ಹೇಳಿ ನೀವು ಹೇಳಿರಿ ಅಂದ್ರ ಸೀತಾನ ಕಳ್ಕೊಂಡು ಅಡವಿ ಅರಣ್ಯದೊಳಗ ಸೀತಾ ಅಂತೇಳಿ ಹೊಯ್ ಅಂತ ಹೇಳಿ ಅಳ್ಕೋತ ಗಿಡ ತಿರುಗಾಡುದು ಏನಪ್ಪ ಅವ ರಾಮ ಅತ್ತೋ ಏನ್ ಹಳ್ಳೂರು ಸತ್ಯಪ್ಪ ಅತ್ತೋ ಯಾಕೆ ಒಯ್ದಾನ? ಬಿಡ್ಬೇಕಾಗಿತ್ತು ಒಯ್ದ್ರ. ಯಾಕಂದ್ರೆ ನೀವು ಹೇಳಿರಿ ಒಂದು ಕೆಪಾಳಿ ಹೊಡೆದಂದ್ರ ನೋವಿಲ್ಲ ಇನ್ನೊಂದು ಕೆಪಾಳಿ ಕೊಡ್ತಾರ ಅಂದಿರಿ ಅತ್ತವ್ರು ಯಾರು ಅದೊಂದ್ ಹೆಂಡತಿ ಒಯ್ದಾನ ಯಾಕೆ ಬಿಡ್ಬೇಕಾಗಿತ್ತು ಒಯ್ದಾನ ಅಂತ ಹೇಳಿ. ಅತ್ತದು ಏನು ದುಃಖ ಯಾನ ಅದು ನೋವು ಏನು ಸುಖನೋ ಅಲ್ಲ ಒಂದು ಹೆಂಡತಿ ಸೀತಾನ ಒಯ್ದ ಬಳಕ ನೋವೇ ಇಲ್ಲಲ್ಲ ಇವನಿಗೆ ದುಃಖ ಇಲ್ಲಲ್ಲ ಯಾಕೆ ಒಯ್ಯಲಕ್ಕಂತೇಳಿ ಬಿಟ್ಟೆನವ ಏಕ ಪತ್ನಿ ವರ್ತ ಇದ್ದವ ಗಿಡಕ್ಕೆ ಯಾಕೆ ಅಳ್ಕೋತ ತೆಕ್ಕಿಗೆ ಹೊಡುದು ಏನು ಕೊಳೆ ಮಿತ್ತು ಹೌದಿಲ್ರಿ ವಿಷಯ ಬಂದದಂದ್ರ ವಿಷಯಕ್ಕೆ ತಕ್ಕಂತೆ ಮಾತಾಡುದದು ಇವತ್ತು ಹೊರತಾಗಿ ಹೋಗಬಾರ್ದು ನಾವು ಹೆಚ್ಚ ನೀವು ಹೆಚ್ಚ ಅಂತ ಹೇಳಿ ವಾದಿಲ್ಲ ಹೆಚ್ಚಲಗನ್ ಕುಸ್ತಿ ಹಿಡಿದು ನೀನು ಯಾನಿರ್ಲಿ ಕೆಪಾಳಿಗೆ ಹೊಡೆದಿಲ್ಲ ವಿಷಯ ಹಿಂಸುದು ಹಾ ವಿಷಯ ಹಣ್ಣು ಮಾಡುದು ಹೌದು ಹೆಂಗ ಬೆಂಕಿ ಮ್ಯಾಗ ಬೆಣ್ಣೆ ಇಟ್ರ ಕರಿಗೆ ನಿಮಗ ಊಟ ಮಾಡಿಸ್ತದ ಹೌದು ಹೌದಿಲ್ರಿ ಹೌದಲ್ರಿ ಹಂಗ ವಿಷಯ ಅನಂತದು ನಿಮ್ಮ ಮನಸ್ಸಿನ ಮ್ಯಾಗ ನಿಮಗಿಟ್ಟು ಅಂದ್ರೆ ನಮ್ಮ ಮನಸ್ಸು ಪ್ರಾಪ್ತಿ ಆಗ್ಬೇಕು ಕರೆ ಇವ ರಾವಣ ಅಂದ್ರು ಸಾಮಾನ್ಯ ಪುರುಷ ಅಲ್ಲ ಇವ ಸಾಮಾನ್ಯ ಅಲ್ಲ ಇವನು ಬ್ರಹ್ಮನ ಮರಿಮಗ ಇವ ರಾವಣ ಹಾ ಬ್ರಹ್ಮನ ಮರಿಮಗ ಇವನ ಮೊದಲ ಹೆಸರು ದಶಗ್ರೀವ ಇವನ್ ಹೆಸರ ದಶಗ್ರೀವ 10 ತಲೆಗಳನ್ನು 10 ಬಂದಾನ ಅಂತ ಹೇಳಿ ಇವನಿಗೆ ದಶಕಂಠ ಅಂತ ಹೇಳಿ ಕಿರಿದು ನಾಮ ಬಿದ್ದ ಹೇಳ್ಯಾರ ಹೌದಿಲ್ರಿ ಇನ್ನ ದಶಮುಖ ರಾವಣಂದು ನಮ್ಮ ಪಾಲ್ ಬಂದದ ಬರೇ ನಿಮ್ಮ ರಾಮ ಅಟ್ಟಿ ಅಲ್ಲ 33 ಕೋಟಿ ದೇವತೆಗಳು ಅವರು ಅದು ಇನ್ನ ಮುಂದೆ ಹೇಳೋದು ಪದಾರೇ ಮುಗಿಲಿಯಲ್ಲ ಹಿಂಗಾಯ ಮುಗಿಸ್ರಿ ಆಯ್ತು ನೀವು ಇಲ್ಲೇ ಮುಂಬ ಹಚ್ಚಿದ್ಯಾರ ಆಗಲಿ ಬರ್ಲಿ ರಾಮ ಲಕ್ಷ್ಮಣ ವನವಾಸಕ್ಕಾದ್ರು ಕೈಕಾನ ಮಾತಿಗೆ ಗುಡ್ಡ ಗೌರ ತಿರುಗುತ್ತಿದ್ರು ಬಿಲ್ಬಾಣ್ ಹಗಲಿಗೆ ಧರಣಿ ಕೇಸುನ ಶಾಪಕ್ಕಾಗಲಿಲ್ವ ತಂದೆ ಮಣ್ಣಿಗೆ ಧರಣಿ ಕೇಸುನ ಶಾಪಕ್ಕಾಗಲಿಲ್ವ ಅಪ್ಪನ ಮಣ್ಣಿಗೆ ಕಟ್ಟಿದ ಮಾತ ಕಟ್ಟಿದ
ಶಕುನಿ ಮಾತ ಕೇಳಿ ಕೇಳಿ ವಾದ ಹಾಳಾಗಿ ಶಕುನಿ ಮಾತ ಕೇಳಿ ಕೇಳಿ ವಾದ ಹಾಳಾಗಿ ಕಟ್ಟಿದ ಮಾತ ಕಟ್ಟಿದ ಬೋಚ ಹೋಗೋದೆಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಟುವ ಪದರೆಗೆ ಪಾದ ಹಿಡದ ಹೋಗು ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹಿಡದ ಹೋಗು ಮುಕ್ತಿ ಬಾಗಿಲಿಗೆ ಒತ್ತಿ ಕಟ್ಟಿ ನಂಗ ಶಟ್ಟದು ಅನಬೇಡ ನೋಡ್ತೀನಿ ನಾಳಿಗೆ ಬಂದು ಬಸ್ತಿಗೆ ಭಜನೆ ಆಗುದು ಮುಂದಿನ ಪಾಳಿಗೆ ಕುಂತ ದೈವೆಲ್ಲ ಕುಂತ ಕೇಳರಿ ನೀವು ಗಚ್ಚಾಗಿ ನಿಂತ ದೈವೆಲ್ಲ ಕುಂತ ಕೇಳರಿ ನೀವು ಗಚ್ಚಾಗಿ ಕಟ್ಟಿದ ಮಾತ ಕಟ್ಟಿದ ಬೋಚ ಹೋಗೋದೆಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಟೋರ ಪದರಿಗೆ ಗುರುವಿನ ಪಾದ ಹೆಣದ ಹೋಗ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹೆಣದ ಹೋಗ ಮುಕ್ತಿ ಬಾಗಿಲಿಗೆ ಅವಯದರೆ ಸೈತದೇನೋ ಬಡದರ ಹುತ್ತಿಗೆ ಎಷ್ಟು ಹೇಳಿದ್ರೆ ತಿಳಿಯಲಾಗ್ಯದ ಮನುಜರಿಗೆ ಶಟ್ಟದ ಬಂದವ್ರಿಗೆ ನೆಟ್ಟಿ ಹಿಡಸುದು ನಮಗ ಗುತ್ತಿಗೆ ಶಟ್ಟದ ಬಂದವ್ರಿಗೆ ನೆಟ್ಟಿ ಹಿಡಸುದು ನಮಗ ಗುತ್ತಿಗೆ ಕಟ್ಟಿದ ಮಾತ ಕಟ್ಟಿದ ಬೋಚ ಹೋಗೋದೆಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಟೋರ ಪದರಿಗೆ ಪಾದ ಹೆಣದ ಹೋಗ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹೆಣದ ಹೋಗ ಮುಕ್ತಿ ಬಾಗಿಲಿಗೆ ಒಟ್ಟನ ಕೋಟಿ ಜನ ಕೂಡ್ಯದು ಶಕ್ತಿ ಜಾತರಿಗೆ ಮಲ್ಕರಿ ಸಿದ್ಧನ ಮಠ ಮುಮ್ಮೆಟ ಗುಡ್ಡದ ಬಲ ಬದಿಗೆ ಚಿಂಚೋಳಿ ಮಾರದ್ರ ಮಠದಾಗ ದುಡದರ ದುಃಖ ಆಗುದು ಕಡಿಗೆ ಅಮ್ಮಗ ಸಿದ್ಧನ ಪೌಳ್ಯಾಗ ದುಡದರ ದುಃಖ ಆಗುದು ಕಡಿಗೆ ಕಟ್ಟಿದ ಮಾತ ಕಟ್ಟಿದ ಬೋಚ ಹೋಗೋದಿಲ್ಲ ಕಡೆಗೆ ಪುಣ್ಯ ಮಾಡಿ ಕಟ್ಟೋರ ಪದರಿಗೆ ಪಾದ ಹೆಣದ ಹೋಗ ಮುಕ್ತಿ ಬಾಗಿಲಿಗೆ ಸಿದ್ಧರ ಪಾದ ಹೆಣದ ಹೋಗ ಮುಕ್ತಿ ಬಾಗಿಲಿಗೆ ತುಕಾರಾಮ ಮಹಾರಾಜ ಜನ ತರ ಬಾಳ ಶಾಣ್ಯ ಮಾತಿಗೆ ಬಿಳಿಯಣಿ ಸಿದ್ಧನ ಬಿಗುವ ಬಾಳ ಹಾಡು ಹಾಡಿಗೆ ಹಂಸಿದ ತುಕಾರಾಮ ಕೈ ಬರದ್ಯಾರ ಶರ್ವ ಗುರುವಿಗೆ ಕ್ಯಾದಾಗಿ ಹಂಸಿದ ತುಕಾರಾಮ ಕೈ ಬರದ್ಯಾರ ಶರ್ವ ಗುರುವಿಗೆ ಕ್ಯಾದಾಗಿ
ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ